ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ರಾಜ್ಯಕ್ಕೆ ಸಿಎಂ ವಿಜಯ್ ಬರೋದಾಗಿ ಹೇಳಿದ್ದಾರೆ. ಕಾವೇರಿಯ ವಿಚಾರದಲ್ಲಿ ಶಾಂತವಾಗಿ ಚರ್ಚಿಸ್ತೀವಿ, ಯಾವುದೇ ಘರ್ಷಣೆ ಬೇಡ, ತಾಳ್ಮೆಯಿಂದ ಇರಿ. ಹೋರಾಟಗಾರರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೀಗಂತ ಮನವಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ವಿಜಯ್ ಅವರು ಬರೋದಾಗಿ ಹೇಳಿದ್ದಾರೆ ಅಂತ. ಆದರೆ ಸದ್ಯ ವಿಜಯ್ ಅವರನ್ನ ಬರೋದು ಬೇಡ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಸದ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ. ಕನ್ನಡಿಗರು, ಕರ್ನಾಟಕದವರು ಶಾಂತಿ ಪ್ರಿಯರು. ಅವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೂ ಮುಜುಗರ ಆಗೋದು ಬೇಡ, ನಮಗೂ ಸಹ ಒಂದು ರೀತಿಯಾಗಿ ಮುಜುಗರ ಆಗೋದು ಬೇಡ. ಸೊ ಹಾಗಾಗಿ ಅವರು ಸದ್ಯಕ್ಕೆ ಬರೋದು ಬೇಡ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಆದಾಗ್ಯೂ ಬಂದರೆ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಯಾವುದೇ ಘರ್ಷಣೆಗೂ ಸಹ ಅವಕಾಶ ಮಾಡಿಕೊಡೋದು ಬೇಡ ಅಂತ ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ವೀಕ್ಷಕರು, ಇವತ್ತು ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಆದರೆ ಈ ಸುದ್ದಿಗೋಷ್ಠಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ರಾಜ್ಯ ಸರ್ಕಾರದ ನಿಲುವೇನು ಅಂತ, CWMA ಕೊಟ್ಟಿರ್ತಕ್ಕಂಥ ಆದೇಶವನ್ನು ಯಥಾವತ್ತಾಗಿ ಪಾಲನೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆ ಆದೇಶವನ್ನು ಪಾಲನೆ ಮಾಡುತ್ತಾ ಅಥವಾ ಆದೇಶಕ್ಕೆ ಸೆಡ್ಡು ಹೊಡೆಯುತ್ತಾ ಅನ್ನುವ ರೀತಿಯಾದಂಥ ಪ್ರಶ್ನೆ ಇತ್ತು. ಆದರೆ ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಭಾಗಶಃ ಉತ್ತರ ಕೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಕೂಡ ಬರ್ತಾ ಇದೆ. ಒಳ್ಳೆ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಗಲೇ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತೀನಿ. ಸೊ ಇನ್ನೊಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ ಈ ವಾತಾವರಣದಲ್ಲಿ ಅಂತೇಳಿ. ಏಕೆಂದರೆ ಯಾರು ಹೊರಗಡೆ ಒಬ್ಬ ಅತಿಥಿ ಬರಬೇಕಾದ್ರೆ ನಾವು ಭಾಳ ಸೌಹಾರ್ದತೆಯಿಂದ ನಾವು ಎಲ್ಲ ರಾಜ್ಯದ ಜನತೆ ಬೆಂಗಳೂರನ್ನು ಆಕರ್ಷಣೆ ಮಾಡ್ತಾ ಇದೆ. ನಾವು ಯಾರ ಮನಸ್ಸಿಗೂ ನೋಯಿಸಬಾರ್ದು. ನಾವು ಶಾಂತಿ ಪ್ರಿಯರು. ಈ ರಾಜ್ಯದಲ್ಲಿ ಶಾಂತಿನ ನಾವು ಕಾಪಾಡಬೇಕು. ಅವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ನಮ್ಮವ್ರು ಬೇರೆ ಕಡೆ ಕೆಲಸ ಮಾಡ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದು. ಸೊ ಎಮೋಷ್ನಲಿ ತೀರ್ಮಾನಗಳನ್ನು ಮಾಡೋಕ್ಕಾಗಲ್ಲ. ಇದಕ್ಕೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇದಕ್ಕೆ ಮುಂದಕ್ಕೆ ಹಾಕೋಣ ಅಂಥೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಅದು ಕೂಡ ನಾನು ಈಗ ನಮ್ಮ ಕೊಲೀಗ್ಸ್ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ನಾನು ಆಗ ರೆಡಿ ಮಾಡ್ಕೊಂಡಿದ್ದೇನೆ. ನಾಳಿದ್ದು ಬರೋಕ್ಕೆ ಏನೇನು ಬೇಕೋ, ಅವ್ರಿಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು, ಯಾವ ರೀತಿ ಗೌರವದಿಂದ ಅವ್ರ ಜೊತೆ ಅವ್ರ ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತೇಳಿ ನಮ್ಮ ಲೀಗಲ್ ಟೀಮು ಮತ್ತು ಅಫಿಷಿಯಲ್ ಟೀಮ್ ಎಲ್ಲ ನಮ್ದು ಏನು ವಿಚಾರ ಇದೆ, ಅವ್ರದ್ದು ಏನೇನು ಬೇಡಿಕೆ ಇನ್ನು ನನಗೆ ಅವ್ರು ಕಳಿಸ್ಕೊಟ್ಟಿಲ್ಲ. ಕಳಿಸ್ಕೊಂಡಾಗ ಅದ್ರ ಬಗ್ಗೆ ನಾವು ಲೀಗಲಾಗಿ ಏನೆಲ್ಲ ನಮ್ಮ ರಾಜ್ಯದ ಹಿತ, ಅವ್ರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು. ಯಾಕೆಂದರೆ ನಮಗೇನು ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ನಮ್ಗೆ ಆಸೆ ಇದೆ. ಓಕೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ತಿಮ್ಮೇಗೌಡ, ಬಹಳ ತಾಳ್ಮೆಯಿಂದ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಎಲ್ಲೋ ಒಂದು ಕಡೆ ಭಾವೋದ್ವೇಗಕ್ಕೆ ಒಳಗಾಗಿನೋ, ಉದ್ವೇಗಕ್ಕೆ ಒಳಗಾಗಿನೋ ನಾವು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಬಹುಶಃ ಅದಕ್ಕೆ ನಾವು ಮುಂದಿನ ಹಂತಗಳಲ್ಲಿ ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತೆ ಅನ್ನುವ ದಾಟಿಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಸೊ ಅಲ್ಲಿಗೆ 3ನೇ ತಾರೀಕು ವಿಜಯ್ ಅವರು ರಾಜ್ಯಕ್ಕೆ ಬರೋದು ಬಹುತೇಕ ಡೌಟ್. ಹಾಗಾದರೆ ರಾಜ್ಯ ಸರ್ಕಾರದ ಮುಂದಿನ ನಡೆ ಮತ್ತು ನಿಲುವು ಯಾವ ರೀತಿಯಾಗಿರ್ಬೋದು? ಈ ಸುದ್ದಿಗೋಷ್ಠಿಯನ್ನು ಗಮನಿಸಿದ್ರೆ ಏನು ಅನ್ನಿಸ್ತಾ ಇದೆ ಅಂತ ತಿಮ್ಮೇಗೌಡ? ಏನು ಅನ್ನಿಸ್ತಾ ಇದೆ ಅಂದರೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜಾಣ ನಡೆಯನ್ನು, ಎಚ್ಚರಿಕೆ ಹೆಜ್ಜೆಯನ್ನು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ತಮಿಳುನಾಡವ್ರನ್ನ ಆಕ್ರೋಶಭರಿತವಾಗಿ ಟೀಕೆಯನ್ನು ಮಾಡಿಲ್ಲ ಅಥವಾ ಅವ್ರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಎಮೋಷ್ನಲಿ ಕಾರ್ಡನ್ನು, ನೀವು ಹೇಳಿದಂತೆ ಭಾವನಾತ್ಮಕವಾದಂಥ ಒಂದು ಕಾರ್ಡನ್ನು ಇಲ್ಲಿ ಪ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವ್ರು ಒಂದು ಮಾತನ್ನು ಸೂಕ್ಷ್ಮವಾಗಿ ಹೇಳಿದ್ರು, 100 years ಇತಿಹಾಸದಲ್ಲಿ ನಾವು ಇದೇ ಫಸ್ಟ್ ಟೈಮ್ 0.6 TMCಯನ್ನು ಈ ಜುಲೈ ತಿಂಗಳಲ್ಲಿ ಬಿಟ್ಟಿರೋದು ಅನ್ನುವಂಥ ಒಂದು ಮಾತನ್ನು. ಯಾಕಂತ ಹೇಳಿದ್ರೆ ಜೂನ್ ಜುಲೈ ತಿಂಗಳಲ್ಲಿ ವ್ಯಾಪಕವಾಗಿ ಮಳೆಯಾದಂಥ ಪರಿಣಾಮವಾಗಿ ಅತಿ ಹೆಚ್ಚು ನೀರನ್ನು ಔಟ್ಫ್ಲೋ, ಯಾಕಂತ ಹೇಳಿದ್ರೆ ಒಳ ಹರಿವು ಹೆಚ್ಚಾದಂಥ ಸಂದರ್ಭದಲ್ಲಿ ಹೊರ ಹರಿವನ್ನು ಅಷ್ಟೇ ಪ್ರಮಾಣದಲ್ಲಿ ಹರಿಸಿದಂಥ ಉದಾಹರಣೆಗಳು ಇದ್ದಾವೆ. ಅವ್ರು ಇನ್ನೂ ಒಂದು ಮಾತನ್ನು ಹೇಳಿದರು, ಕಳೆದ ವರ್ಷ ಏನು 127 TMC ನೀರನ್ನು ನಿಗದಿತ ತಮಿಳುನಾಡಿಗೆ ನಿಗದಿತ 127 TMC ನೀರನ್ನು ಬಿಡಬೇಕು,
ಅದಕ್ಕಿಂತ ಮಿಗಿಲಾಗಿ ನಾನು 400 TMC ನೀರಷ್ಟನ್ನು ಹರಿಸಿದ್ವಿ ತಮಿಳ್ನಾಡಿಗೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಅವ್ರಿಗೆ ಎಲ್ಲ ಒಂದು ಕಡೆಯಾಗಿ ಒಂದು ಎಮೋಷ್ನಲ್ ಕಾರ್ಡ್ ಪ್ಲೇ ಮಾಡೋದ್ರ ಮುಖಾಂತರ ಅವ್ರು ತಮಿಳ್ನಾಡವ್ರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಅಷ್ಟೇ ಅಲ್ಲ, ರಾಜಕೀಯವಾಗಿ ಈಗ ವಿಪಕ್ಷಗಳು ಅಂದರೆ BJP ಮತ್ತು JDS ಯಾವ ರೀತಿಯಾಗಿ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ತೀಕ್ಷ್ಣವಾಗಿ ತಿರುಗೇಟನ್ನು ಕೊಡುವಂತೆ ಅವ್ರಿಗೂ ಕೂಡ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಅವ್ರ ಮಾತನ್ನು ಹೇಳಿರ್ತಕ್ಕಂಥದ್ದು. ಸರ್ವಪಕ್ಷ ಸಭೆಯನ್ನು ಕರೆದಿದ್ದೀನಿ, ಸರ್ವಪಕ್ಷ ಸಭೆಯಲ್ಲಿ ಅವ್ರು ಏನು ಹೇಳ್ತಾರೋ ಅವ್ರು ಹೇಳೋವರೆಗೂ ಕೂಡ ನಾವು ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಈ ಮೂಲಕವಾಗಿ BJP ನಾಯಕರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು. ಮತ್ತೊಂದು ಕಡೆಯಾಗಿ ಇತ್ತ ತಮಿಳುನಾಡು ಜನತೆಯನ್ನು, ತಮಿಳುನಾಡು ಮುಖ್ಯಮಂತ್ರಿ ಮತ್ತು ತಮಿಳುನಾಡು ಜನಪ್ರತಿನಿಧಿಗಳ ಆಕ್ರೋಶಕ್ಕೂ ಕೂಡ ಗುರಿಯಾಗದಂತೆ ಅವರನ್ನು ಒಂದು ಭಾವನಾತ್ಮಕವಾಗಿ ಒಂದು ಕಟ್ಟಿ ಹಾಕುವಂಥ ಒಂದು ಪ್ರಯತ್ನವನ್ನು DK ಶಿವಕುಮಾರ್ ಅವರು ಈ ಮೂಲಕ ಮಾಡೋದಕ್ಕೆ ಮುಂದಾದ್ರ ಅಂತ. ಮತ್ತೊಂದು ಕಡೆಯಾಗಿ ಏನು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಸೋಮವಾರ ಬರಬೇಕಾಗಿತ್ತು. ಆದರೆ DK ಶಿವಕುಮಾರ್ ಅವರು ಇವತ್ತೊಂದು ಮಾತನ್ನು ಹೇಳಿದರು, ಇವತ್ತಿನ ಈ ಒಂದು ವಾತಾವರಣದಲ್ಲಿ ಅವರನ್ನು ಕರೆಸಿದ್ರೆ ಸರಿ ಹೋಗೋದಿಲ್ಲ, ಅವರು ಇಲ್ಲಿ ಬಂದರೆ ಸರಿ ಹೋಗೋದಿಲ್ಲ, ಮುಂದಿನ ದಿನಗಳಲ್ಲಿ ಏನು ವಾತಾವರಣ ತಿಳಿಗೊಂಡಂಥ ಬಳಿಕ, ಪರಿಸ್ಥಿತಿ ತಿಳಿಗೊಂಡಂಥ ಬಳಿಕ ನಾವೆಲ್ಲ ಕೂತ್ಕೊಂಡು ಮಾತನಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಜೋಸೆಫ್ ವಿಜಯ್ ಅವರು ಸೋಮವಾರ ರಾಜ್ಯಕ್ಕೆ ಬರೋದು ಬೇಡ ಅನ್ನುವಂಥ ಒಂದು ನಿಟ್ಟಲ್ಲಿ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೂ ಮುನ್ನ ಜಲಸಂಪನ್ಮೂಲ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ಈ ಒಂದು ಕಾವೇರಿ ವಿಚಾರವಾಗಿ ಹೋರಾಟದ ಸ್ವರೂಪ ಹೇಗೆ ಬದಲಾಗ್ಬೋದು, ಮತ್ತೊಂದು ಕಡೆಗೆ ಸದ್ಯದ ಪರಿಸ್ಥಿತಿ ಹೇಗಿದೆ, ನಟ ವಿಜಯ್ ಅಂದರೆ ಮುಖ್ಯಮಂತ್ರಿ ವಿಜಯ್ ಅವರು ಅವತ್ತು ವಿಧಾನಸೌಧಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾಗ್ಬೋದು, ಇದರ ಸಾಧಕ ಬಾಧಕಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ನಡೆಸಿದ್ರು. ಸುಮಾರು 2 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಇದರಲ್ಲಿ ಈ ಒಂದು ಸಭೆಯಲ್ಲಿ ನಟ ವಿಜಯ್ ಏನು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಇಲ್ಲಿಗೆ ಬಂದರೆ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಒಂದು ನಿಟ್ಟಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು ಕೊಟ್ಟಂಥ ಒಂದು ಮಾಹಿತಿ. ಮತ್ತೊಂದು ಕಡೆಯಾಗಿ ಜಲಸಂಪನ್ಮೂಲ ಅಧಿಕಾರಿಗಳು ಏನು ಈ ಒಂದು ಡ್ಯಾಮ್ನ ವಾಸ್ತವಾಂಶದ ಬಗ್ಗೆ ತಿಳಿಸಿದಂಥ ಹಿನ್ನೆಲೆಯಲ್ಲಿ ಸೊ ಹೀಗಾಗಿ ಈ ಒಂದು ನಟ ವಿಜಯ್ ಅವರು ಇಲ್ಲಿಗೆ ಬರೋದು ಸೂಕ್ತವಲ್ಲ, ಹೀಗಾಗಿ ಅವರ ಒಂದು ಪ್ರವಾಸವನ್ನು ರದ್ದುಗೊಳಿಸೋದು, ಮತ್ತೊಂದು ಕಡೆಗೆ ಅವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ಳೋದು ಮುಖಾಂತರ ಬರೋದು ಬೇಡ ಅನ್ನುವಂಥ ಒಂದು ನಿಟ್ಟಲ್ಲಿ ಅವರಿಗೆ ಒಂದು ಸಲಹೆಯನ್ನು ಕೊಡೋದು ಸೂಕ್ತ ಅನ್ನುವಂಥ ಒಂದು ನಿರ್ಧಾರಕ್ಕೆ DK ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಂಥದ್ದೊಂದು ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.